ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕರಿಗೆಲ್ಲ ಭಗವತಿ ಸಂಕಲ್ಪಕ್ಕೆ ಸ್ವಾಗತ. ಹರೇ ರಾಮ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಶ್ರೀ ರಾಘವೇಂದ್ರ ಸ್ವಾಮಿನೇ ನಮಃ. ಶ್ರೀ ಗುರವೇ ನಮಃ. ಆತ್ಮೀಯರೇ, ಇಂದು 2ನೇ ತಾರೀಕು 7ನೇ ತಿಂಗಳು 2026ನೇ ಇಸ್ವಿ ಗುರುವಾರ. ಇಂದಿನ ದಿವಸದ ಪಂಚಾಂಗ ಹೇಗಿದೆ, ಭಚಕ್ರದಲ್ಲಿಯ ಗ್ರಹಗಳ ಸ್ಥಿತಿಗತಿಗಳೇನು, ಮೇಷಾದಿ 12 ರಾಶಿಯವರ ಫಲ ಏನಿದೆ ಹೇಳುವಂತಹದ್ದನ್ನು ವೀಕ್ಷಣೆ ಮಾಡೋಣ. ಸ್ವಸ್ತಿಶ್ರೀ ವಿಜಯಾಭ್ಯುದಯ ನೃಪಶಾಲಿ ವಾಹನ ಗತಶಕ ವರ್ಷ 1948ನೇ ಮಂಗಳಕರ ಪರಾಭವ ನಾಮ ಸಂವತ್ಸರದ ಉತ್ತರಾಯಣ ಗ್ರೀಷ್ಮ ಋತು ನಿಜಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದ ದ್ವಿತೀಯ ತಿಥಿಯಾಗಿರತಕ್ಕಂಥದ್ದು. ವಾರ ಗುರುವಾರ. ಈ ದಿವಸದ ನಕ್ಷತ್ರ ಉತ್ತರಾಷಾಢ ನಕ್ಷತ್ರ ಇದೆ. ಈ ದಿವಸದ ಯೋಗ ವೈಧೃತಿ ನಾಮ ಯೋಗ ಇದೆ. ಕೌಲವ ಕರ್ಣ ಇರತಕ್ಕಂಥದ್ದು ಇವತ್ತಿನ ಪಂಚಾಂಗದಲ್ಲಿ. ಹೀಗಿರುವಾಗ ಮೇಷಾದಿ 12 ರಾಶಿಗಳ ಫಲಗಳು ಏನು, ಭಚಕ್ರ ಏನು ಹೇಳ್ತದೆ ನೋಡೋಣ. ನೋಡಿ, ಮೇಷರಾಶಿಯಲ್ಲಿ ಯಾವುದೇ ಗ್ರಹ ಇಲ್ಲ. ವೃಷಭ ರಾಶಿಯಲ್ಲಿ ಕುಜನಿದ್ದಾನೆ. ಮಿಥುನ ರಾಶಿಯಲ್ಲಿ ರವಿ. ಕರ್ಕಾಟಕ ರಾಶಿಯಲ್ಲಿ ಬುಧ ಗುರು ಶುಕ್ರರು. ಸಿಂಹರಾಶಿಯಲ್ಲಿ ಕೇತು ಮತ್ತು ಮಾಂದಿಯರ ಯುತಿ. ಕನ್ಯಾ ತುಲಾ ವೃಶ್ಚಿಕ ಧನು ಈ 4 ರಾಶಿಗಳು ಶೂನ್ಯ ರಾಶಿಯಾಗಿದೆ. ಮಕರ ರಾಶಿಯಲ್ಲಿ ಇವತ್ತಿನ ದಿವಸ ಉತ್ತರಾಷಾಢ ನಕ್ಷತ್ರದಲ್ಲಿ ಚಂದ್ರ ಇದ್ದಾನೆ. ಕುಂಭರಾಶಿಯಲ್ಲಿ ರಾಹು. ಮೀನರಾಶಿಯಲ್ಲಿ ಶನಿ ಮಹಾತ್ಮ. ಇದು ಇವತ್ತಿನ ಗ್ರಹ ಸ್ಥಿತಿ. ಹೀಗಿರುವಾಗ ಭಚಕ್ರದಲ್ಲಿರ್ತಕ್ಕಂತಹ ಗ್ರಹಾನುಕೂಲತೆಯನ್ನು ಪಡೆದುಕೊಂಡು ಮೇಷಾದಿ 12 ರಾಶಿಗಳತ್ತ ಗಮನ ಹರಿಸೋಣ. ಮೇಷರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿ ಅಧಿಪತಿ ದ್ವಿತೀಯ ಸ್ಥಾನದಲ್ಲಿದ್ದದ್ದರಿಂದ ಸ್ವಲ್ಪ ಕುಟುಂಬದವರೆಂದರೆ ಕಂಟಕ ಬರುವಂತಹ ಸಾಧ್ಯತೆ. ಕಾರಣ ಶನಿಯ ದೃಷ್ಟಿ ಕುಜನನ್ನು ನೋಡ್ತಾ ಇದೆ. ಕುಜ ನಿಮ್ಮ ರಾಶಿಯಲ್ಲೇ ಇದ್ದಾನೆ. ಒಟ್ಟು ಕುಟುಂಬ ಇರತಕ್ಕಂಥವರಲ್ಲಿ ಕಂಟಕ ಉಂಟಾಗುವಂತಹ ಸಾಧ್ಯತೆಗಳು, ತೊಂದರೆ ಬರುವಂತಹ ಸಾಧ್ಯತೆಗಳು, ಅರ್ಥಾತ್ ಮನಸ್ತಾಪ ಉಂಟಾಗುವಂತಹ ಸಾಧ್ಯತೆ ಇದೆ ಇವತ್ತಿನ ದಿವಸ. ಹಣಕಾಸಿನ ವಿಚಾರದಲ್ಲಿ ಕುಟುಂಬದವರೇ ಗಲಾಟೆ ಮಾಡುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಲಾಭಸ್ಥಾನದಲ್ಲಿ ರಾಹು ಇದ್ದದ್ದರಿಂದ ಸ್ವಲ್ಪ ರಾಹುವಿನ ಉಪದ್ರವದಿಂದ ಸಾಕಷ್ಟು ತೊಂದರೆಗಳು. ರಾಹುಕಾಲದಲ್ಲಿ ಸ್ವಲ್ಪ ಜಾಗ್ರತೆ. ರಾಹುಕಾಲದಲ್ಲಿ ಪ್ರಯಾಣ ಮಾಡಬೇಡಿ, ಅದರಿಂದ ತೊಂದರೆ ಆಗ್ತದೆ. ವ್ಯಯಸ್ಥಾನದಲ್ಲಿ ಶನಿ ಮಹಾತ್ಮ ಲಾಭಾಧಿಪತಿ ಕರ್ಮಾಧಿಪತಿ ಇದ್ದದ್ದರಿಂದ ನೀವು ಉದ್ಯೋಗ ಮಾಡುವಂತಹ ಕ್ಷೇತ್ರದಿಂದ ಅಥವಾ ಲಾಭದಲ್ಲಿ ವ್ಯಾಪಾರ ಸ್ಥಾನದಿಂದ ನಿಮಗೆ ಸಾಕಷ್ಟು ತೊಂದರೆಗಳು. ಈ ಎಲ್ಲ ತೊಂದರೆಗಳ ನಿವಾರಣೆಗಾಗಿ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದೇನು, ಸಾಧ್ಯವಾದರೆ ಹನುಮಾನ್ ಚಾಲಿಸಾವನ್ನು ಓದಿ ಸುಬ್ರಹ್ಮಣ್ಯಾಷ್ಟಕವನ್ನು ಪಠನ ಮಾಡುವುದರಿಂದ ನಿಮ್ಮ ಕಷ್ಟಗಳು ನಿವಾರಣೆಯಾಗುವಂತಹ ಲಕ್ಷಣ. ಪೂರ್ವ ದಿಕ್ಕಿನ ವ್ಯವಹಾರ, ಕೆಂಪು ಬಣ್ಣದ ವಸ್ತ್ರಗಳು, 9 ಸಂಖ್ಯೆ ಇವೆಲ್ಲ ನಿಮಗೆ ಹಿತವಾಗಿರ್ತಕ್ಕಂಥದ್ದು. ಈಗ ವೃಷಭ ರಾಶಿ ನೋಡಿ, ವೃಷಭ ರಾಶಿಯವರ ಫಲವನ್ನು ನೋಡುವಾಗ ಸಪ್ತಮಾಧಿಪತಿಯಂತಹ ಕುಜ ನಿಮ್ಮ ರಾಶಿಯಲ್ಲಿ ಒಳ್ಳೆಯದು. ಮದನ ಭವನನಾಥೇ ಲಗ್ನಗೆ ಸಪ್ತಮಾಧಿಪತಿ ಅವನು. ಸಪ್ತಮ ಅಂದರೆ ಸಪ್ತಮ ಸ್ಥಾನ ಅಂದರೆ ಕಳತ್ರ ಸ್ಥಾನ, ಹೆಂಡತಿಯ ಸ್ಥಾನ ಅಥವಾ ಗಂಡನ ಸ್ಥಾನ. ಅವನು ನಿಮ್ಮ ರಾಶಿಯಲ್ಲಿದ್ದಾನೆ. ಅಥವಾ ಹೆಂಡತಿಗೆ ಅಥವಾ ಗಂಡನಿಗೆ ತಲೆಬೇನೆ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಚಿಟ್ಟಿಳಿದು ಹೋಗ್ತದೆ ಇವತ್ತಿನ ದಿವಸ. ಜಗಳ, ಗಂಡ ಹೆಂಡತಿಯವರಿಗೆ ಮಾತಿಗೆ ಜಗಳ ಉಂಟಾಗುವಂತಹ ಸಾಧ್ಯತೆ. ತಮ್ಮ ಮಾತನ್ನೇ ಸಾಧನೆ ಮಾಡುವಂತಹ ಸಾಧ್ಯತೆ. ಕುಯುಕ್ತಿ, ಕುಬುದ್ಧಿ, ಕುಜನರ ಸಹವಾಸ, ಕುತ್ಸಿತ ಮನೋಭಾವನೆ, ಕೆಟ್ಟ ಮಾತುಗಳು ಇವೆಲ್ಲ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಶನಿ ಮಹಾತ್ಮನ ದೃಷ್ಟಿ ನಿಮ್ಮ ರಾಶಿಯ ಮೇಲಿದ್ದದ್ದರಿಂದ ಜಲ್ಲಿ ಕಲ್ಲು ಮಣ್ಣು ಇತ್ಯಾದಿ ವ್ಯಾಪಾರ ವ್ಯವಹಾರವನ್ನು ಮಾಡುವವರಿಗೆ ಸ್ವಲ್ಪ ಆತಂಕದ ದಿವಸವಾಗಿರ್ತಕ್ಕಂತಹದ್ದು. ಆರ್ಡ್ರ್ ಕೊಡ್ತಾರೆ, ತೊಗೊಂಡು ಹೋಗ್ತೀನಿ, ಇವತ್ತು ಹಣ ಇಲ್ಲ, ಇನ್ನೊಂದು ದಿವಸ ಬನ್ನಿ, ಅಥವಾ ವಾಪಸ್ ತೊಗೊಂಡು ಹೋಗಿ ಹಣ ಇದ್ದಾಗ ಹೇಳ್ತೇನೆ, ಈ ರೀತಿಯಲ್ಲಿ ಮಾಡುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಕುಜನೇ ನಿಮ್ಮ ರಾಶಿಯಲ್ಲಿದ್ದರಿಂದ ಪರಿಹಾರಾರ್ಥವಾಗಿ ಸುಬ್ರಹ್ಮಣ್ಯ ಶಾಂತಿ ಅಥವಾ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಬರೋದು. ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ವಿಶೇಷವಾಗಿ ಕೊಡುವಂತಹ ಮೃತ್ತಿಕೆಯನ್ನು ಸಂಗ್ರಹಿಸಿ ಅದರಲ್ಲಿ ನೀವು ಸ್ನಾನವನ್ನು ಮಾಡುವುದರಿಂದ ನಿಮ್ಮ ಕಷ್ಟ ನಿವಾರಣೆಯಾಗುವಂತಹ ಲಕ್ಷಣ. 6 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳಿ, ಅದರಿಂದ ನಿಮಗೆ ಅನುಕೂಲ. ಬಿಳಿ ಬಣ್ಣದ ವಸ್ತ್ರಗಳು ಹಿತವಾಗಿರ್ತದೆ. ಪೂರ್ವ ದಿಕ್ಕಿನ ವ್ಯವಹಾರ ನಿಮಗೆ ಕ್ಷೇಮವನ್ನು ತರ್ತದೆ.
ಈಗ ಮಿಥುನ ರಾಶಿ. ಮಿಥುನ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿಯಾಗಿರ್ತಕ್ಕಂತಹ ಬುಧನು ದ್ವಿತೀಯದಲ್ಲಿ ಧನಸ್ಥಾನದಲ್ಲಿ ಚಂದ್ರನ ಮನೆಯಲ್ಲಿದ್ದಾನೆ. ಮಾತ್ರ ಕಷ್ಟ, ತಾಯಿಗೇನಾದರೂ ಸ್ವಲ್ಪ ಕಷ್ಟ ಬರುವಂತಹ ಸಾಧ್ಯತೆ. ರೋಗ ಉಲ್ಲಬಣ ಇವತ್ತಿನ ದಿವಸ. ಹಳೆಯ ರೋಗಗಳು ಯಾವುದಾದ್ರು ಇದ್ದರೆ ಅದು ಜಾಸ್ತಿ ಆಗುವಂತಹ ಲಕ್ಷಣ. ವೈದ್ಯರ ಭೇಟಿ, ನಿಮ್ಮ ಮನೆ ವೈದ್ಯರು ಅಂತ ಒಂದು ಮಾಡ್ಕೊಂಡಿರ್ತೀರಿ, ನಿಮ್ಮ ಹಿತ ವೈದ್ಯರು, ಅವರನ್ನು ಭೇಟಿ ಮಾಡುವಂತಹ ಸಂದರ್ಭ ಬರಬಹುದು ಇವತ್ತಿನ ದಿವಸ. ನೋಡಿ, ನಿಮ್ಮ ರಾಶಿಯಲ್ಲೇ ಸೂರ್ಯನು ಇದ್ದದ್ದರಿಂದ ಸ್ವಲ್ಪ ರಾಜಕಾರಣಿಗಳಿಂದ ತೊಂದರೆಯಾಗುವಂತಹ ಸಾಧ್ಯತೆ. ವ್ಯಾಪಾರ ವ್ಯವಹಾರದಲ್ಲಿ ಸ್ವಲ್ಪ ತೊಡಕಿನ ಲಕ್ಷಣಗಳು ಕಾಣುವಂತಹ ಸಾಧ್ಯತೆ. ಪರಿಹಾರಕ್ಕಾಗಿ ನೀವು ಸಾಧ್ಯವಾದಲ್ಲಿ ವಿಷ್ಣು ಸಹಸ್ರನಾಮ ಪಾರಾಯಣ, ಹಸಿರು ಬಣ್ಣದ ಬಟ್ಟೆಯ ಉಪಯೋಗ, ಪೂರ್ವ ಮತ್ತು ಉತ್ತರ ದಿಕ್ಕಿನ ಬಳಕೆ ಇತ್ಯಾದಿಗಳನ್ನು ಮಾಡಿಕೊಳ್ಳುವುದರಿಂದ ಕ್ಷೇಮವಾಗುವಂತಹ ಲಕ್ಷಣ ಇದೆ. ಮಾಡಿಕೊಳ್ಳಿ, ಶುಭವಾಗುತ್ತೆ. ಮಿಥುನ ರಾಶಿಯವರು. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿಯಾಗಿರ್ತಕ್ಕಂತಹ ಚಂದ್ರನು 7ನೇ ಮನೆಯಲ್ಲಿದ್ದಾನೆ, ಸಪ್ತಮ ಸ್ಥಾನದಲ್ಲಿ. ಪೂರ್ಣ ಚಂದ್ರ ಮಕರ ರಾಶಿಗೆ ಹೋಗಿದ್ದಾನೆ. ದೈವಾನುಕೂಲ ಚೆನ್ನಾಗಿದೆ. ಚಂದ್ರನ 7ನೇ ಮನೆಯಲ್ಲಿ, ಅರ್ಥಾತ್ ಕರ್ಕಾಟಕ ರಾಶಿಯಲ್ಲಿ 3 ಶುಭ ಗ್ರಹಗಳು, 3 ಯೋಗಗಳನ್ನು ಕೊಡುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಕೇಂದ್ರಾಧಿಪತ್ಯ ಯೋಗ, ಗಜಕೇಸರಿ ಯೋಗ ಹಾಗೂ ತ್ರಿಗ್ರಹ ಯೋಗ ಇತ್ಯಾದಿಗಳನ್ನು ಅನುಭವಿಸುವಂತಹ ಕಾಲ ಕರ್ಕಾಟಕ ರಾಶಿಯವರಿಗೆ. ಧನಾಧಿಪತಿಯಾಗಿರತಕ್ಕಂತಹ ರವಿ ವ್ಯಯಸ್ಥಾನಕ್ಕೆ ಹೋದ್ರಿಂದ ಕೆಲವರಿಗೆ ಋಣಬಾಧೆ ಜಾಸ್ತಿ ಆಗ್ತದೆ. ವ್ಯಾಪಾರ ವ್ಯವಹಾರದಲ್ಲಿ ತೊಡಕುಂಟಾಗುವಂತಹ ಸಾಧ್ಯತೆ. ಅದರಲ್ಲೂ ವಸ್ತ್ರ ವ್ಯಾಪಾರಿಗಳಿಗೆ ವ್ಯಾಪಾರ ಇಲ್ಲದೆ ಇರುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಇವತ್ತಿನ ದಿವಸ. ಮಾನಸಿಕವಂತಹ ನೆಮ್ಮದಿಯನ್ನು ಕಳೆದುಕೊಳ್ತೀರಿ, ತೊಳಲಾಟವನ್ನು ಅನುಭವಿಸ್ತೀರಿ. ಬಂಧು ಬಾಂಧವರಿಂದ ಕೆಟ್ಟ ಮಾತನ್ನು ಕೇಳಬೇಕಾದಂತಹ ಸಂದರ್ಭವೂ ಬರ್ತದೆ. ಪರಿಹಾರಕ್ಕಾಗಿ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂಥದ್ದು ದೀಪ ನಮಸ್ಕಾರ ಅಥವಾ ದುರ್ಗಾ ಶಾಂತಿ, ದುರ್ಗಾದೇವಿಯ ದರ್ಶನ ಇತ್ಯಾದಿಗಳನ್ನು ಮಾಡಿಕೊಳ್ಳುವುದರಿಂದ ಕ್ಷೇಮ. ಪಶ್ಚಿಮ ದಿಕ್ಕು ಅಥವಾ ಪೂರ್ವ ದಿಕ್ಕಿನಲ್ಲಿ ವ್ಯವಹರಿಸುವುದರಿಂದ ನಿಮಗೆ ಇವತ್ತಿನ ದಿವಸ ಅಭಿವೃದ್ಧಿ ಆಗ್ತದೆ. ಬಿಳಿ ಬಣ್ಣದ ವಸ್ತ್ರಗಳು ಸುಖವನ್ನು ತರ್ತದೆ. ಜೊತೆಯಲ್ಲಿ 2 ನಿಮ್ಮ ಸಂಖ್ಯೆ ಬಳಸಿಕೊಳ್ಳಿ, ಶುಭವಾಗುತ್ತೆ. ಕರ್ಕಾಟಕ ರಾಶಿಯವರು. ಈಗ ಸಿಂಹರಾಶಿ. ಸಿಂಹರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಕೇತು ಮತ್ತು ಮಾಂದಿ. ನೋಡಿ, ಕೆಲವರಿಗಂತೂ ಮಂತ್ರ ಮಾಟ ಇತ್ಯಾದಿಗಳ ಭಯ, ಮಾನಸಿಕವಾಗಿ ಹಿಂಸೆಯನ್ನು ಅನುಭವಿಸ್ತೀರಿ. ಬೆಳಗ್ಗೆ ಎದ್ದ ತಕ್ಷಣದಲ್ಲೇ ಮನೆ ಮುಂಭಾಗದಲ್ಲಿ ಏನಾದರೂ ಬಿದ್ದಿರ್ತದೆ. ನೋಡಿದ ತಕ್ಷಣದಲ್ಲಿ ಹೌಹಾರಿ ಹೋಗ್ತೀರಿ. ಸ್ವಲ್ಪ ಭಯವನ್ನು ತರುವಂತಹ ಸಾಧ್ಯತೆ ಇರತಕ್ಕಂತಹದ್ದೇ ಇಂದಿನ ದಿವಸ. ಕೆಲವರಿಗೆ ನಿಮ್ಮ ರಾಶಿಯಾಧಿಪತಿಯ ಲಾಭಸ್ಥಾನದಲ್ಲಿದ್ದರಿಂದ ಒಳ್ಳೆಯ ಲಾಭ. ರಾಜಕಾರಣಿಗಳಿಗೆ ಅನುಕೂಲ ಉಂಟಾಗುವಂತಹ ಸಾಧ್ಯತೆ, ಕೋಟಿ ಒಳಗಾಕುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಇವತ್ತಿನ ದಿವಸ ರಾಜಕಾರಣಿಗಳಿಗೆ. ನಿಮ್ಮ ರಾಶಿಯಿಂದ ಅಷ್ಟಮ ಸ್ಥಾನದಲ್ಲಿ ಶನಿ ಮಹಾತ್ಮ ಇದ್ದದ್ದರಿಂದ ಅಷ್ಟಮ ಶನಿಯ ಕಾಟ ಉಂಟಾಗುವಂತಹ ಸಾಧ್ಯತೆ ಸಿಂಹರಾಶಿಯವರಿಗೆ. ಪರಿಹಾರಕ್ಕಾಗಿ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂತಹದ್ದು ಸುಂದರಕಾಂಡ ಪಾರಾಯಣ. ಸುಂದರಕಾಂಡ ಸಪ್ತಾಹ ಮಾಡಿ, ಅಥವಾ ರಾಘವ ವಿಜಯೋದದ್ಯಾತ್ ಮಮ ಸೀತಾಪತಿ ಪ್ರಭು ಹೇಳುವ ಪ್ರಕಾರವಾಗಿ 16 ದಿವಸದಲ್ಲಿ ಸುಂದರಕಾಂಡವನ್ನು ಓದಿ. ಆಗ ನಿಮ್ಮ ಕಷ್ಟ ನಿವಾರಣೆಯಾಗುವಂತಹ ಲಕ್ಷಣ. ಅಥವಾ ಕಾರ್ಯಸಿದ್ಧಿ, ಆಂಜನೇಯನ ಸನ್ನಿಧಾನಕ್ಕೆ ಹೋಗಿ ಒಂದು ತೆಂಗಿನಕಾಯಿಯನ್ನು ಕಟ್ಟಿ ಬನ್ನಿ, ನಿಮ್ಮ ಕಷ್ಟ ನಿವಾರಣೆಯಾಗುವಂತಹ ಲಕ್ಷಣ. ನೀವು ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 1. ಕೆಂಪು ಬಣ್ಣ, ಕೇಸರಿ ಬಣ್ಣ, ಕಾವಿ ಬಣ್ಣ ಇವೆಲ್ಲ ನಿಮಗೆ ಅನುಕೂಲವನ್ನು ತರ್ತದೆ. ಜೊತೆಯಲ್ಲಿ ಪೂರ್ವ ದಿಕ್ಕು ಅಥವಾ ದಕ್ಷಿಣ ದಿಕ್ಕಿನ ವ್ಯವಹಾರದಿಂದ ಕಾರ್ಯಸಿದ್ಧಿಯಾಗುವಂತಹ ಲಕ್ಷಣ ಸಿಂಹರಾಶಿಯವರಿಗೆ ಇವತ್ತಿನ ಕಾಲಲಕ್ಷಣದಲ್ಲಿ. ಈಗ ಕನ್ಯಾ ರಾಶಿ. ಕನ್ಯಾ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ ಸಪ್ತಮದಲ್ಲಿ ಶನಿ ಮಹಾತ್ಮ ಪೂರ್ಣ ದೃಷ್ಟಿಯಲ್ಲಿ ನೋಡ್ತಾ ಇದ್ದಾನೆ. ಸ್ವಲ್ಪ ದಾಂಪತ್ಯ ಜೀವನದಲ್ಲಿ ಕಲಹ. ನದಾರ ನ ಮಿತ್ರಂ ಚಿರಂಚಾರು ಚಿತ್ತೋ. ಮಿತ್ರರು ಮನೆಗೆ ಬರ್ತಾರೆ, ಗಲಾಟೆಯನ್ನು ಮಾಡಿ ಹೋಗ್ತಾರೆ, ಕಲಹವನ್ನು ತರ್ತಾರೆ. ಭಾಳ ಯೋಚನೆ ಮಾಡುವಂತಹ ಪರಿಸ್ಥಿತಿ ಬರ್ತದೆ. ಕೌಟುಂಬಿಕವಾಗಿ ಅನ್ಯೋನ್ಯತೆ, ಪ್ರೀತಿ, ವಿಶ್ವಾಸಗಳು ಕಡಿಮೆಯಾಗುವಂತಹ ಸಾಧ್ಯತೆ. ಅದರ ಭಾಗ್ಯದಲ್ಲಿ ಅಂಗಾರಕ, ಭಾಗ್ಯವೃದ್ಧಿಗೆ ಸ್ವಲ್ಪ ತೊಡಕು. ಕರ್ಮದ ರವಿ, ಉದ್ಯೋಗದಲ್ಲಿ ಯಶಸ್ಸು. ಉದ್ಯೋಗ ಬದಲಾವಣೆ ಮಾಡೋದಿದ್ದರೆ ಮಾಡಿಕೊಳ್ಳಲಿಕ್ಕೆ ಒಳ್ಳೆಯ ಕಾಲ. ಯಾಕೆಂದರೆ ಗುರುಬಲವೂ ಇದೆ, ರವಿನೂ ಕರ್ಮಸ್ಥಾನದಲ್ಲಿದ್ದಾನೆ. ಉದ್ಯೋಗ ಬದಲಾವಣೆ ಮಾಡಿಕೊಂಡಲ್ಲಿ ಕನ್ಯಾ ರಾಶಿಯವರಿಗೆ ಉತ್ತಮವಾದಂತಹ ಫಲ ಬರುವಂತಹ ಸಾಧ್ಯತೆ ಇರತಕ್ಕಂಥದ್ದು. ದೋಷ ನಿವಾರಣೆಗಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ವಿಷ್ಣು ಸಹಸ್ರನಾಮ ಪಾರಾಯಣ. ಸಾಧ್ಯವಾದರೂ ಒಂದು 5 ಪಾರಾಯಣ ಮಾಡಿಕೊಳ್ಳಿ, ಆಗ ನಿಮ್ಮ ಕಷ್ಟ ನಿವಾರಣೆಯಾಗುವಂತಹ ಲಕ್ಷಣ. ನಿಮ್ಮ ಸಂಖ್ಯೆ 5 ಬಳಸ್ಕೊಳ್ಳಿ. ಹಳದಿ ಬಣ್ಣ, ಹಸಿರು ಬಣ್ಣದ ವಸ್ತ್ರಗಳು ನಿಮಗೆ ಹಿತವನ್ನು ತರ್ತದೆ. ಉತ್ತರ ದಿಕ್ಕು ಮತ್ತು ನೈಋತ್ಯ ಭಾಗ ನಿಮಗೆ ಯಶಸ್ಸನ್ನು ಕೊಡುವಂತಹದ್ದು. ಮಹಾವಿಷ್ಣುವಿನ ಅನುಗ್ರಹದಿಂದ ಕಷ್ಟ ನಿವಾರಣೆ ಕನ್ಯಾ ರಾಶಿಯವರಿಗೆ.
ಈಗ ತುಲಾರಾಶಿ. ತುಲಾರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ ಕರ್ಮ ರಾಶಿಯಲ್ಲಿ ಶುಕ್ರ ಇದ್ದದ್ದರಿಂದ ಅಮಲಾಯೋಗದ ಫಲ, ಕರ್ಮರಾಶಿಯಲ್ಲೇ ಗುರು ಇದ್ದದ್ದರಿಂದ ಗಜಕೇಸರಿ ಯೋಗದ ಫಲ, ಇವೆರಡು ಯೋಗದ ಫಲವನ್ನು ಅನುಭವಿಸುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ವ್ಯಾಪಾರ ವಹಿವಾಟುಗಳಲ್ಲಿ ಸಾಕಷ್ಟು ಅನುಕೂಲತೆಗಳು, ಶೃಂಗಾರ ಸಾಮಗ್ರಿಗಳ ವ್ಯಾಪಾರ ವ್ಯವಹಾರವನ್ನು ಮಾಡತಕ್ಕಂಥವರಿಗೆ ಅಭಿವೃದ್ಧಿ, ಸಿನಿಮಾ ರಂಗದಲ್ಲಿ ನಟಿಸುವವರಿಗೆ, ನಟನಾ ಸಾಮರ್ಥ್ಯವನ್ನು ಪಡೆದುಕೊಂಡವರಿಗೆ, ನಟನಟಿಯರಿಗೆ ಅನುಕೂಲ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಬಣ್ಣದ ಬದುಕಿನಲ್ಲಿ ಬದುಕುವವರಿಗೆ ಸಾಕಷ್ಟು ಅಭಿವೃದ್ಧಿ ಉಂಟಾಗುವಂತಹ ಸಾಧ್ಯತೆ ಕರ್ಮದಲ್ಲಿರ್ತಕ್ಕಂತಹ ಗುರುವಿನಿಂದ, ಶುಕ್ರನಿಂದ. ದೋಷ ನಿವಾರಣೆಗಾಗಿ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಇವತ್ತಿನ ದಿವಸ ಅನ್ನಪೂರ್ಣೇಶ್ವರಿಯ ದರ್ಶನ. ಸಾಧ್ಯವಾದರೆ ಹೊರನಾಡಿ ಹೋಗಿ ಹೋಗಲಿಕ್ಕಾಗಿಲ್ವೇ ಒಂದು ಸ್ವಲ್ಪ ಅಕ್ಕಿಯನ್ನು ತೆಗೆದಿಡಿ ತಾಯಿಯ ಪ್ರೀತಿಗಾಗಿ. ಆಗ ನಿಮ್ಮ ಕಷ್ಟಗಳು ದೂರವಾಗಿ ಸುಖ ನೆಮ್ಮದಿ ಕಾಣುವಂತಹ ಸುಯೋಗ. ಬಿಳಿ ಬಣ್ಣದ ವಸ್ತ್ರಗಳು ನಿಮಗೆ ಹಿತವಾಗಿರುತ್ತದೆ. 6 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳಿ. ಉತ್ತರ ದಿಕ್ಕು, ಪಶ್ಚಿಮ ದಿಕ್ಕು ನಿಮಗೆ ಹಿತವನ್ನು ತರುವಂತಹ ದಿಕ್ಕುಗಳು ಮಾಡಿಕೊಳ್ಳಿ, ಶುಭವಾಗುತ್ತೆ. ಅನ್ನಪೂರ್ಣೇಶ್ವರಿ ಅನುಗ್ರಹದಿಂದ ತುಲಾರಾಶಿಯವರು. ಈಗ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿ ಅಧಿಪತಿಯಾಗಿರ್ತಕ್ಕಂತಹ ಕುಜ ಸಪ್ತಮದಲ್ಲಿತ್ತು ನೋಡ್ತಾ ಇದ್ದಾನೆ. 7ನೇ ಮನೆ ಅಂದರೆ ಯಾರು ಹೇಳಿ? ಗಂಡ ಹೆಂಡತಿಯರನ್ನು ಚಿಂತನೆ ಮಾಡುವಂತಹ ಕಾಲ. ಕಳತ್ರ ದೋಷ ಬರುವಂತಹದ್ದಿದೆ. ದಾಂಪತ್ಯ ಜೀವನದಲ್ಲಿ ಒಡಕುಂಟಾಗುವಂತಹ ಸಾಧ್ಯತೆ. ದಂಪತಿಘ್ನಃ, ಗಂಡ ಹೆಂಡತಿಯನ್ನು ಒಡೆದು ಬೇರೆ ಮಾಡುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಕೌಟುಂಬಿಕ ಕಲಹಗಳು ಜಾಸ್ತಿ ಆಗುವಂತಹ ಸಾಧ್ಯತೆಗಳು ಇವತ್ತಿನ ದಿವಸ. ಅಣ್ಣ ತಮ್ಮಂದಿರೇ ನಿಮಗೆ ನಿಮ್ಮ ಶತ್ರುಗಳಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಆದ್ದರಿಂದ ತುಂಬ ಜಾಗ್ರತೆ ಬೇಕು. ಪರಿಹಾರಕ್ಕಾಗಿ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಸುದರ್ಶನ ಜಪ, ಸುದರ್ಶನ ಯಂತ್ರಧಾರಣೆ ಇತ್ಯಾದಿಗಳಿಂದ ಮಾಡಿಕೊಳ್ಳುವುದರಿಂದ ಕ್ಷೇಮ ಉಂಟಾಗುವಂತಹ ಸಾಧ್ಯತೆ ವೃಶ್ಚಿಕ ರಾಶಿಯವರಿಗೆ. ಬಳಸಬೇಕಾಗಿರ್ತಕ್ಕಂತಹ ಸಂಖ್ಯೆ 9, 3 ಬಳಸಿಕೊಳ್ಳಿ. ಕೆಂಪು ಬಣ್ಣ, ಹಳದಿ ಬಣ್ಣ ನಿಮಗೆ ಹಿತವನ್ನು ತರ್ತದೆ ಇವತ್ತಿನ ದಿವಸ. ಉತ್ತರ ದಿಕ್ಕಿನಲ್ಲಿ ವ್ಯವಹಾರವನ್ನು ಮಾಡುವುದರಿಂದ ಕ್ಷೇಮ ಉಂಟಾಗ್ತದೆ. ಸುಬ್ರಹ್ಮಣ್ಯ ದೇವರು, ಕಾಲಭೈರವ ದೇವರ ದರ್ಶನವನ್ನು ಮಾಡುವುದರಿಂದ ನಿಮ್ಮ ಕಷ್ಟಗಳೆಲ್ಲ ದೂರವಾಗುವಂತಹ ಲಕ್ಷಣ. ಈಗ ಧನುರಾಶಿ. ಧನುರಾಶಿಯವರ ಫಲವನ್ನು ನೋಡುವಾಗ ಸಪ್ತಮ ಸ್ಥಾನದಲ್ಲಿ ರವಿ ಇದ್ದದ್ದರಿಂದ ದಾಂಪತ್ಯದಲ್ಲಿ ಅಹಿತಕರ ಘಟನೆಗಳು ನಡೆಯುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ದ್ಯುನಾಥೋ ಯದಾ ದ್ಯೂನಜಾತೋ ನರಸ್ಯ ಪ್ರಿಯಾತಾಪನಂ, ಪ್ರೀತಿಸುವವರಿಗೆ ಮತ್ಸರ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದಿದೆ. ಹೊಂದಾಣಿಕೆ ಇಲ್ಲದ ಸಾಧ್ಯತೆ ಇರತಕ್ಕಂತಹದ್ದು ಇವತ್ತಿನ ದಿವಸ ದಂಪತಿಗಳಲ್ಲಿ. ನೋಡಿ, ನಿಮ್ಮ ರಾಶಿಯಿಂದ ಷಷ್ಠ ಸ್ಥಾನದಲ್ಲಿ ಅಂಗಾರಕ ಇದ್ದರಿಂದ ಶತ್ರು ವೃದ್ಧಿಯಾಗುವಂತಹ ಲಕ್ಷಣ. ಆಗಾಗ ನಿಮಗೆ ತೊಂದರೆಯನ್ನು ಕೊಡ್ತಾರೆ, ಕೀಟ್ಲೆ ಮಾಡ್ತಾರೆ, ಕೆಟ್ಟ ಮಾತನ್ನು ಆಡ್ತಾರೆ, ಮನಸ್ತಾಪವನ್ನು ಹುಟ್ಟು ಹಾಕ್ತಾರೆ, ಹಲವಾರು ಸಮಸ್ಯೆಗಳನ್ನು ತಂದೊಡ್ಡುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಕುಜ. 4ನೇ ಮನೆಯಲ್ಲಿರ್ತಕ್ಕಂತಹ ಶನಿ ಮಹಾತ್ಮನು ವಾಹನದಲ್ಲಿ ಏನಾದರೂ ತೊಂದರೆಯನ್ನು ತಂದಾನು. ಆದ್ದರಿಂದ ಸ್ವಲ್ಪ ಜಾಗ್ರತೆ ಬೇಕು. ಪರಿಹಾರಕ್ಕಾಗಿ ಶನಿ ಶಾಂತಿಯನ್ನು ಮಾಡಿಕೊಳ್ಳಿ, ಆರೋಗ್ಯ ವೃದ್ಧಿಯಾಗ್ತದೆ. ಜೊತೆಯಲ್ಲಿ ನೀವು ಹಳದಿ ಬಣ್ಣ, ಕೇಸರಿ ಬಣ್ಣದ ಬಟ್ಟೆಯನ್ನು ಧರಿಸಿ 3 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳಿ. ಉತ್ತರ ದಿಕ್ಕಿನ ವ್ಯವಹಾರದಿಂದ ಕ್ಷೇಮ, ರಾಯರ ಸೇವೆ ನಿಮಗೆ ಅನುಕೂಲವನ್ನು ಮಾಡಿಕೊಡ್ತದೆ. ಈಗ ಮಕರ ರಾಶಿ. ಮಕರ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ ಸಪ್ತಮ ಸ್ಥಾನದಲ್ಲಿ 3 ಶುಭ ಗ್ರಹಗಳು. ನೋಡಿ, ನಿಮ್ಮ ರಾಶಿಯಲ್ಲೇ ಚಂದ್ರ ಇದ್ದಾನೆ, ಸಪ್ತಮಾಧಿಪತಿ. ಮದನ ಭವನನಾಥೇ ಲಗ್ನಗೇವ ಮದೇವ ಹೇಳುವ ಪ್ರಕಾರವಾಗಿ ಸಪ್ತಮಾಧಿಪತಿ ನಿಮ್ಮ ರಾಶಿಗೆ ಬಂದದ್ದರಿಂದ ನಿಮ್ಮ ದಾಂಪತ್ಯದಲ್ಲಿ ಇವತ್ತಿನ ದಿವಸ ಒಡಕೆಲ್ಲ ನಿವಾರಣೆಯಾಗುವಂತಹ ಸಾಧ್ಯತೆ, ಅರ್ಥಾತ್ ಕಹಿ ಘಟನೆಗಳನ್ನು ಮರೆಯುವಂತಹ ಸಾಧ್ಯತೆ ಇರತಕ್ಕಂಥದ್ದು. ನಿನ್ನೆ ಮಾತಾಡಿದ್ದು ನಿನ್ನೆಗಾಗ ಹೋಯಿತು. ಇವತ್ತಿನ ದಿವಸ ಶುಭ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು ಮಕರ ರಾಶಿಯವರಿಗೆ. 7ನೇ ಮನೆಯಲ್ಲಿ ಗುರು ಇದ್ದದ್ದರಿಂದ ಮಂಗಲ ಕಾರ್ಯಾದಿಗಳನ್ನು ಮಾಡಿಕೊಳ್ಳುವವರಿಗೆ ಇವತ್ತು ಭಾಳಷ್ಟು ಒಳ್ಳೆಯ ಸಮಯವಾಗಿರ್ತಕ್ಕಂಥದ್ದು. 7ನೇ ಮನೆಯಲ್ಲೇ ಶುಕ್ರ ಇದ್ದದ್ದರಿಂದ ಬೆಳ್ಳಿ ಬಂಗಾರ ವ್ಯಾಪಾರಿಗಳಿಗೆ ಸಾಕಷ್ಟು ನೆಮ್ಮದಿ, ಅನುಕೂಲ ಉಂಟಾಗುವಂತಹದ್ದಿದೆ. ವ್ಯಾಪಾರಸ್ಥರಿಗೆ ಅಭಿವೃದ್ಧಿಯನ್ನು ಕೊಡುವಂತಹ ಕುಜನು ಇವತ್ತಿನ ದಿವಸ ಪಂಚಮ ಸ್ಥಾನದಲ್ಲಿದ್ದರಿಂದ ಮಕ್ಕಳ ವಿಚಾರದಲ್ಲಿ ತೊಂದರೆ. ವ್ಯಾಪಾರವನ್ನು ಮಕ್ಕಳು ಮಾಡ್ತಾರೆ ಅಂದರೆ ಅದರಲ್ಲೇನಾದರೂ ತೊಂದರೆ ಉಂಟಾಗುವಂತಹ ಸಾಧ್ಯತೆಗಳು. ಪರಿಹಾರಕ್ಕೆ ಕುಜಶಾಂತಿ ಬೇಕು, ಸುಬ್ರಹ್ಮಣ್ಯೇಶ್ವರನ ದರ್ಶನ ಬೇಕು. ಜೊತೆಯಲ್ಲಿ ಲಕ್ಷ್ಮೀ ನರಸಿಂಹನ ಪ್ರಾರ್ಥನೆಯನ್ನು ಮಾಡುವುದರಿಂದ ನಿಮ್ಮ ಕಷ್ಟಗಳು ನಿವಾರಣೆಯಾಗುವಂತಹ ಲಕ್ಷಣ. 8, 4 ನಿಮ್ಮ ಸಂಖ್ಯೆ ಬಳಸ್ಕೊಳ್ಳಿ. ಕಪ್ಪು ಬಿಳಿ ಬಣ್ಣ, ಚಿತ್ರಬಣ್ಣದ ಬಟ್ಟೆಗಳು ನಿಮಗೆ ಅನುಕೂಲವನ್ನು ತರ್ತದೆ. ಉತ್ತರ ದಿಕ್ಕಿನ ವ್ಯವಹಾರದಿಂದ ಕ್ಷೇಮ ಉಂಟಾಗ್ತದೆ ಇವತ್ತಿನ ದಿವಸ ಮಕರ ರಾಶಿಯವರಿಗೆ. ಈಗ ಕುಂಭರಾಶಿ. ಕುಂಭರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ 4ನೇ ಮನೆಯಲ್ಲಿ ಕುಜನಿದ್ದಾನೆ ಪಾತಾಳ ಸ್ಥಾನದಲ್ಲಿ. ಸ್ವಲ್ಪ ಹುಷಾರಾಗಿರಬೇಕಾಗಿರ್ತಕ್ಕಂಥದ್ದು. ಓಡಾಡುವಾಗ ಹೆಜ್ಜೆ ಎತ್ತಿಟ್ಟರೆ ಪಾತಾಳದಲ್ಲಿ ಅಂದರೆ ಭೂಮಿಯ ಒಳಭಾಗದಲ್ಲಿ ಇಟ್ಟಷ್ಟು ಅನುಭವ ಉಂಟಾಗ್ತದೆ. ಸ್ವಲ್ಪ
ಬಿ ಪಿ ಇತ್ಯಾದಿಗಳು, ಬ್ಲಡ್ ಪ್ರೆಷರ್ ಅರ್ಥಾತ್ ರಕ್ತದ ಒತ್ತಡ ಜಾಸ್ತಿ ಆಗುವಂತಹ ಸಂದರ್ಭ ಇಂದಿನ ದಿವಸ. ಪಂಚಮ ಸ್ಥಾನದಲ್ಲಿ ರವಿ ಇದ್ದದ್ದರಿಂದ ವಿದೇಶದಲ್ಲಿರ್ತಕ್ಕಂತಹ ನಿಮ್ಮ ಮಕ್ಕಳಿಗೆ ಅನುಕೂಲತೆಗಳು ಜಾಸ್ತಿ ಆಗುವಂತಹ ಲಕ್ಷಣ, ವ್ಯಾಪಾರ ವ್ಯವಹಾರದಲ್ಲಿ ಅಥವಾ ವಿದ್ಯೆಯಲ್ಲಿ ಅನುಕೂಲ ಉಂಟಾಗುವಂತಹ ಲಕ್ಷಣ. ಧನಸ್ಥಾನದಲ್ಲಿ ಶನಿ ಮಹಾತ್ಮ ಇದ್ದದ್ದರಿಂದ ಋಣಭಾರ ಜಾಸ್ತಿ ಆಗುವಂತಹ ಸಾಧ್ಯತೆ. ಸಾಲ ಮಾಡಿ 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 ಸೋತು ಹೋಗಿದ್ದೀರಿ, ಆದರೂ ಇವತ್ತಿನ ದಿವಸ ಮತ್ತೆ ಸಾಲ ಮಾಡಬೇಕಂತಹ ಸಂದರ್ಭ ಬರ್ತದೆ. ಹಳೆ ಸಾಲವನ್ನು ತೀರಿಸಿಕೊಳ್ಳುವುದಕ್ಕಾಗಿ ಮತ್ತೊಂದು ಸಾಲವನ್ನು ಮಾಡಬೇಕಂತಹ ಸಂದರ್ಭ ಬಂದಿತು ಕುಂಭರಾಶಿಯವರಿಗೆ. ಕಾರಣ ಏನು? ನಿಮ್ಮ ರಾಶಿಯಿಂದ 7ನೇ ಮನೆಯಲ್ಲಿ ಕೇತು ಮತ್ತು ಮಾಂದ್ಯರ ಯುತಿ ಇದ್ದದ್ದರಿಂದ ಈ ರೀತಿ. ಪರಿಹಾರಕ್ಕಾಗಿ ಭಗವದ್ಗೀತಾ ಪುಸ್ತಕವನ್ನು ಓದಿ ಅಥವಾ ಭಗವದ್ಗೀತೆಯನ್ನು ಪುಸ್ತಕವನ್ನು ದಾನ ಮಾಡಿ ಅಥವಾ ಭಗವದ್ಗೀತೆಯ 11ನೇ ಅಧ್ಯಾಯದಲ್ಲಿರತಕ್ಕಂತಹ 36ನೇ ಶ್ಲೋಕವನ್ನು ಪಠನ ಮಾಡುವುದರಿಂದ ನಿಮ್ಮ ಕಷ್ಟಗಳು ದೂರವಾಗಿ ಸುಖ ಪ್ರಾಪ್ತಿ, ನೆಮ್ಮದಿ. ಕುಂಭರಾಶಿಯವರಿಗೆ ಇಂದಿನ ದಿವಸ ನೀವು ಬಳಸಿಕೊಳ್ಳಬೇಕಾಗಿರತಕ್ಕಂತಹ ಸಂಖ್ಯೆ 8, 7, 4. ಕಪ್ಪು ಬಣ್ಣ, ಬಿಳಿ ಬಣ್ಣ ಮತ್ತು ಹಸಿರು ಬಣ್ಣ ಅನುಕೂಲವನ್ನು ತರ್ತದೆ. ಉತ್ತರ ದಿಕ್ಕಿನ ವ್ಯವಹಾರದಿಂದ ಕ್ಷೇಮ ಉಂಟಾಗ್ತದೆ. ಆಂಜನೇಯನ ಅನುಗ್ರಹದಿಂದ ಕಷ್ಟ ಎಲ್ಲ ನಿವಾರಣೆ. ಈಗ ಮೀನರಾಶಿಯವರ ಫಲವನ್ನು ನೋಡುವಾಗ ಸಾಡೆ ಸಾತಿನಿಂದ ತತ್ತರಿಸಿ ಹೋಗಿದ್ದೀರಿ. ಎಷ್ಟೋ ಜನ ವ್ಯಾಪಾರವನ್ನೇ ಬಂದ್ ಮಾಡಿ, ಅಂಗಡಿಯನ್ನೆಲ್ಲ ಬಂದ್ ಮಾಡಿಕೊಂಡು ಮನೆಯಲ್ಲಿ ಕೂತಿರುವಂತಹ ಸನ್ನಿವೇಶಗಳು ಇದೆ. ಆದ್ದರಿಂದ ತುಂಬ ಜಾಗ್ರತೆ. ಜನ್ಮರಾಶಿಯಲ್ಲೇ ಶನಿ ಮಹಾತ್ಮ ಇದ್ದದ್ದರಿಂದ ನಿಲ್ಲಲಿಕ್ಕೆ ಕೊಡಲ್ಲ. ಕೈಕಾಲುಗಳಿಗೆ ತೊಂದರೆಯನ್ನು ಕೊಡ್ತಾನೆ, ಅಂಗಾಲಿಗೆ ತೊಂದರೆಯನ್ನು ಕೊಡುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಮೀನರಾಶಿಯವರಿಗೆ. ಕಾರಣ ಪಾದದ ಭಾಗದಲ್ಲಿ ಶನಿ ಮಹಾತ್ಮ ಇದ್ದದ್ದರಿಂದ. ಆರೋಗ್ಯ ಸ್ಥಾನದಲ್ಲಿ ರವಿ ಇದ್ದಾನೆ. ಕೆಲವರಿಗೆ ಆರೋಗ್ಯ ವೃದ್ಧಿ ಆಗ್ತದೆ, ಕೆಲವರು ಆರೋಗ್ಯವನ್ನು ಕಳ್ಕೊಳ್ತೀರಿ, ದುಃಖವನ್ನು ಅನುಭವಿಸ್ತೀರಿ, ರೋಗ ಉಂಟಾಗುವಂತಹ ಸಾಧ್ಯತೆ. ಕಾರಣ ರೋಗ ಸ್ಥಾನಾಧಿಪತಿ ಆಗಿರತಕ್ಕಂತಹ ಸೂರ್ಯ ಆರೋಗ್ಯ ಸ್ಥಾನದಲ್ಲಿ ಇದ್ದದ್ದರಿಂದ. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂತಹದ್ದು ಚಂಡಿಕಾ ಪಾರಾಯಣ. ಸರ್ವಾಬಾಧಾಸು ಘೋರಾಸು ವೇದನಾಭ್ಯರ್ಥಿತೋಪಿವ ಸ್ಮರನ್ಮವೈತಚ್ಚರಿತಂ ನರೋ ಮುಚ್ಚೇತ ಸಂಕಟಾತ್. ಸಂಕಟದಿಂದ ಪಾರಾಗಲಿಕ್ಕೆ ಚಂಡಿಕಾ ಪಾರಾಯಣವನ್ನು ಮಾಡಿಕೊಳ್ಳುವುದರಿಂದ ನಿಮ್ಮ ಕಷ್ಟಗಳೆಲ್ಲ ನಿವಾರಣೆಯಾಗಿ ಸುಖ ಉಂಟಾಗುವಂತಹ ಲಕ್ಷಣ ಮೀನರಾಶಿಯವರಿಗೆ. ನೀವು ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 3, 5, 9 ಬಳಸಿಕೊಳ್ಳುವುದರಿಂದ ಕ್ಷೇಮ ಉಂಟಾಗ್ತದೆ. ಹಸಿರು ಬಣ್ಣ, ಹಳದಿ ಬಣ್ಣ, ಕೇಸರಿ ಬಣ್ಣದ ಬಟ್ಟೆಗಳು ನಿಮಗೆ ಹಿತವನ್ನು ತರ್ತದೆ. ಉತ್ತರ ದಿಕ್ಕು ಯಶಸ್ಸನ್ನು ಕೊಡ್ತದೆ. ನೀವು ಆಂಜನೇಯನ ಸೇವೆಯನ್ನು ಮಾಡುವುದರಿಂದ ನಿಮ್ಮ ಕುಟುಂಬದಲ್ಲಿ ಕ್ಷೇಮ ಉಂಟಾಗುವಂತಹ ಸಾಧ್ಯತೆಗಳು. ವೀಕ್ಷಕರೇ, 12 ರಾಶಿಯವರು ಇವತ್ತಿನ ದಿವಸ ಗುರುವಿನ ಅನುಕೂಲತೆಯನ್ನು ಪಡೆಯುವುದರಿಂದ ಅಥವಾ ರಾಯರ ಸೇವೆಯನ್ನು ಮಾಡುವುದರಿಂದ, ನಿಮ್ಮ ಮನೆಯ ಸಮೀಪದಲ್ಲಿರತಕ್ಕಂತಹ ರಾಯರ ಮಂದಿರಕ್ಕೆ ಹೋಗಿ ಪೂಜೆ ಪುನಸ್ಕಾರಗಳನ್ನು ಮಾಡುವುದರಿಂದ ನಿಮಗಿರತಕ್ಕಂತಹ ಕಷ್ಟಗಳೆಲ್ಲ ಪರಿಹಾರವಾಗಿ ಸುಖ ಪ್ರಾಪ್ತಿ. ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಲೈಕ್ ಮಾಡಿ, ಜೊತೆಯಲ್ಲಿ ನಂಬರ್ ಬೇಕಿದ್ರೆ ಬಳಸ್ಕೊಳ್ಳಿ. ಶುಭ ಆಗುತ್ತೆ. 12 ರಾಶಿಯವರಿಗೆ ಶುಭವಾಗಲಿ. ಶುಭವಸ್ತು.